ವೆಲ್ಕಮ್ ಟು ಬಸ್ YTI ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿ, JK ಆ್ಯಂಡ್ T ಫ್ಲಿಪ್ ಫ್ಲಾಪ್ಸ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ವಿಡಿಯೋಲ್ಲಿ ನಾವು SR ಫ್ಲಿಪ್ ಫ್ಲಾಪ್ ಹಾಗೂ ಕ್ಲಾಕ್ಡ್ SR ಫ್ಲಿಪ್ ಫ್ಲಾಪ್ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿದಿದ್ವಿ. ಸೊ ಅದರಿಂದ ಉಳಿದಿದ್ದು ಎಲ್ಲ ಫ್ಲಿಪ್ ಫ್ಲಾಪ್ಗಳು ಆ ಒಂದು ಫ್ಲಿಪ್ ಫ್ಲಾಪಿನ ಅಡ್ವಾನ್ಸ್ ವರ್ಷನ್ಸ್ ಆಗಿರೋದ್ರಿಂದ ಇದರಲ್ಲಿ ಎಲ್ಲ ಫ್ಲಿಪ್ ಫ್ಲಾಪ್ಗಳನ್ನು ಶಾರ್ಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಇದು ಬಂದು ಫ್ಲಿಪ್ ಫ್ಲಾಪ್ಸ್ ಅಂಡ್ ಕೌಂಟರ್ಸ್ ಚಾಪ್ಟರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಡಿ ಫ್ಲಿಪ್ ಫ್ಲಾಪ್. ಡಿ ಫ್ಲಿಪ್ ಫ್ಲಾಪ್ ಅಂದ್ರೆ ಏನು? ಹಿಯರ್ ಡಿ ಮೀನ್ಸ್ ಡಿಲೇ. ಇಟ್ ಈಸ್ ಅ ಮಾಡಿಫೈಡ್ ಫಾರ್ಮ್ ಆಫ್ SR ಫ್ಲಿಪ್ ಫ್ಲಾಪ್. ಸೊ ಏನ್ ಹೇಳ್ತಾ ಇದ್ರೆ ಇಲ್ಲಿ ಡಿ ಅಂದ್ರೆ ಏನು? ಡಿಲೇ ಅಂತ ಹೇಳಿ ಅರ್ಥ. ಸೊ ಡಿಲೇ ಅಂಡ್ ಈ ಒಂದು ಡಿ ಫ್ಲಿಪ್ ಫ್ಲಾಪ್ ಬಂದು ಮಾಡಿಫೈಡ್ ಫಾರ್ಮ್, SR ಫ್ಲಿಪ್ ಫ್ಲಾಪಿನ ಮಾಡಿಫೈಡ್ ಫಾರ್ಮ್ ಅಂದ್ರೆ ಅದ್ರ ನೆಕ್ಸ್ಟ್ ವರ್ಷನ್ ಅಂತ ಹೇಳಿ ಅರ್ಥ. ಇಟ್ ಕನ್ಟೈನ್ಸ್ ಓನ್ಲಿ ಒನ್ ಇನ್ಪುಟ್ ಟರ್ಮಿನಲ್ ಡಿ ಇನ್ಸ್ಟೆಡ್ ಆಫ್ ಟೂ ಇನ್ಪುಟ್ ಟರ್ಮಿನಲ್ಸ್ ಇನ್ ಅಡಿಷನ್ ಟು ದ ಕ್ಲಾಕ್ ಇನ್ಪುಟ್ ಟರ್ಮಿನಲ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಒಂದೇ ಒಂದು ಇನ್ಪುಟ್ ಇರುತ್ತೆ, ಅದ್ರ ಜೊತೆಯಲ್ಲಿ ಕ್ಲಾಕ್ ಇನ್ಪುಟ್ ಟರ್ಮಿನಲ್ ಇರುತ್ತೆ. ಎರಡು ಇನ್ಪುಟ್ ಇರ್ತವೆ ಎಲ್ಲದಕ್ಕೂ. ಫ್ಲಿಪ್ ಫ್ಲಾಪ್ಸಿಗೆ ಯೂಶ್ವಲಿ 2 ಇನ್ಪುಟ್ಸ್ ಇರ್ತವೆ. ಆಸ್ ನಮ್ ನೋಡಿದ ಹಾಗೆ SR ಫ್ಲಿಪ್ ಫ್ಲಾಪ್ ಅಲ್ಲಿ ಸೆಟ್ ಅಂಡ್ ರೀಸೆಟ್ ಅನ್ನೋ 2 ಇನ್ಪುಟ್ ಇದ್ವು. ಬಟ್ ಇಲ್ಲಿ ಡಿ ಇನ್ಪುಟ್ ಅನ್ನೋದು ಒಂದೇ ಇರುತ್ತೆ, ಅದ್ರ ಜೊತೆಯಲ್ಲಿ ಕ್ಲಾಕ್ ಇನ್ಪುಟ್ ಟರ್ಮಿನಲ್ ಇರುತ್ತೆ. The second input terminal of NAND gate is connected to the terminal D through a NOT gate. So ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಟರ್ಮಿನಲ್ ಆಫ್ ಅ NAND gate. ಇಲ್ಲಿ ಎರಡು ಸೆಕೆಂಡ್ ಟರ್ಮಿನಲ್ಸ್ ಆಫ್ NAND gates ನಾವೇನ್ ಮಾಡ್ತೀವಿ, ಥ್ರೂ ನಾಟ್ ಗೇಟ್ಗೆ ನೋಡಿ, ಇಲ್ಲಿ ಸೆಕೆಂಡ್ ಗೇಟಿನ ಟರ್ಮಿನಲ್ ಬಂದು ನಾಟ್ ಗೇಟ್ ಮುಖಾಂತರ ನಮ್ಗೆ ಇಲ್ಲಿ ಡಿ ಟರ್ಮಿನಲ್ಗೆ ಕನೆಕ್ಟ್ ಆಗಿರುತ್ತೆ. And the circuit provides output only when the input terminal D receives one input in the presence of clock pulse. So output ನಮ್ಗೆ ಹೈ ಯಾವಾಗ ಬರುತ್ತೆ, ಯಾವಾಗ ಈ ಒಂದು ಡಿ ಫ್ಲಿಪ್ ಫ್ಲಾಪ್ ಔಟ್ಪುಟ್ ಹೈ ಅನ್ನ ಕೊಡುತ್ತೆ ಅಂತಂದ್ರೆ ಡಿ ಇನ್ಪುಟ್ ಅಲ್ಲಿ 1 ಇರಬೇಕು, ಹೈ ಇರಬೇಕು, ಹಾಗೂ ಕ್ಲಾಕ್ ಇನ್ಪುಟ್ನು ಕ್ಲಾಕ್ ಪಲ್ಸ್ನು ಹೈ ಪಲ್ಸ್ ಇರಬೇಕು. ಎರಡು ಹೈ ಇದ್ದಾಗ ಮಾತ್ರ ಔಟ್ಪುಟ್ ಹೈ ಬರುತ್ತೆ ಈ ಒಂದು ಡಿ ಫ್ಲಿಪ್ ಫ್ಲಾಪ್ ಅಲ್ಲಿ. ಇಟ್ ಈಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಒನ್ ಬಿಟ್ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಕೆ ಮಾಡ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ನಾವು ಇದು ಡಿ ಫ್ಲಿಪ್ ಫ್ಲಾಪಿನ ಸಿಂಬಲ್ ಅಂಡ್ ಇದು ಸರ್ಕ್ಯೂಟ್. ಅಂಡ್ ಇಲ್ಲಿ ಬಂದು ನಾವು ನೋಡೋದಾದ್ರೆ ಇದು ಟ್ರೂತ್ ಟೇಬಲ್ ಯಾವ ರೀತಿ ಏನ್ ಆಗತ್ತೆ ಅನ್ನೋದು. ಸೊ ಕ್ಲಾಕ್ ಪಲ್ಸ್ ಹೈ ಇದ್ಕೊಂಡು ಡಿ ಇನ್ಪುಟ್ ಅಲ್ಲಿ 0 ಇತ್ತು, ಲೋ ಇತ್ತು ಅಂತಂದ್ರೆ ಔಟ್ಪುಟ್ ಲೋ ಬರುತ್ತೆ. ಎರಡು ಇನ್ಪುಟ್ಗಳು ಹೈ ಇದ್ದಾಗ ಮಾತ್ರ ನಮ್ಗೆ ಔಟ್ಪುಟ್ ಹೈ ಬರುತ್ತೆ. ಸೊ ಈ ರೀತಿ ಒಂದು ಡಿ ಫ್ಲಿಪ್ ಫ್ಲಾಪ್ ಏನಾಗತ್ತೆ, ವರ್ಕ್ ಆಗತ್ತೆ. ಸೊ ಇಲ್ಲಿ ಡಿ ಅಂದ್ರೆ ಡಿಲೇ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಿಲೇ ಹೇಗಾಗತ್ತೆ ಅಂತಂದ್ರೆ ನಾವು ಏನ್ ಈ ಕ್ರಾಸ್ ಕಪಲ್ಡ್ NAND ಗೇಟ್ ಗಳನ್ನ ಯೂಸ್ ಮಾಡಿದ್ದೀವಿ, ಹಾಗೂ ಇಲ್ಲಿ ನಾಟ್ ಗೇಟ್ ಮುಖಾಂತರ ಡಿ ಇನ್ಪುಟ್ಗೆ ಸೆಕೆಂಡ್ NAND ಗೇಟ್ ಡಿ ಇನ್ಪುಟ್ ಕನೆಕ್ಟ್ ಮಾಡಿದ್ವಿ. ಇವೆರಡರ ಮುಖಾಂತರ ಔಟ್ಪುಟ್ ಅಲ್ಲಿ ಸ್ವಲ್ಪ ಡಿಲೇ ಉಂಟಾಗತ್ತೆ. ಸೊ ಅದರಿಂದ ಇದನ್ನ ಡಿಲೇ ಅಂತ ಹೇಳಿ ಕರಿತೀವಿ. ಸೊ ಮುಂದಿನ ನೋಡೋದಾದ್ರೆ ಎಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ ಫ್ಲಾಪ್. ಸೊ ಇಟ್ ಈಸ್ ಸೇಮ್, ಏನು ನಾವು ಡಿ ಫ್ಲಿಪ್ ಫ್ಲಾಪ್ ಅಲ್ಲಿ ನೋಡಿದೀವಿ ಅದೇ ತರ ವರ್ಕಿಂಗ್ ಇರುತ್ತೆ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ, ಕ್ಲಾಕ್ ಪಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಅದು ಯಾವ ರೀತಿ ಅನ್ನೋದನ್ನ ನೋಡೋಣ. ಇನ್ ಡಿ ಫ್ಲಿಪ್ ಫ್ಲಾಪ್, clock pulse is a square wave of regular shape. If this square wave is applied through a RC network to a D flip-flop, then the shape of the wave is changed. It produces a narrow positive spike and a narrow negative spike.
ಸೊ ಏನ್ ಹೇಳ್ತಾ ಇದಾರೆ, ಇವಾಗ ನಾವು ಡಿ ಫ್ಲಿಪ್ ಫ್ಲಾಪಿಗೆ ಡಿ ಇನ್ಪುಟ್ ಜೊತೆಯಲ್ಲಿ ನಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಕ್ಲಾಕ್ ಇನ್ಪುಟ್ನು ಇರುತ್ತೆ. ಆ ಕ್ಲಾಕ್ ಇನ್ಪುಟ್ಗೆ ನಾವು ಅಪ್ಲೈ ಮಾಡುವಂತಹ ಕ್ಲಾಕ್ ಪಲ್ಸ್ ಏನಿದೆ ಅದು ಬಂದು ರೆಗ್ಯುಲರ್ ಸ್ಕ್ವಯರ್ ಶೇಪಿನ ವೇವ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇದರಲ್ಲಿ ಕ್ಲಾಕ್ ಪಲ್ಸಸ್ ನಾವು ಈ ರೀತಿ ಸ್ಕ್ವಯರ್ ಶೇಪ್ನ ವೇವ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಇನ್ ಕೇಸ್ ಇದೇ ಒಂದು ಕ್ಲಾಕ್ ಪಲ್ಸ್ ಇಂದು ಈ ಒಂದು ಡಿ ಫ್ಲಿಪ್ ಫ್ಲಾಪ್ಗೆ RC ಸರ್ಕ್ಯೂಟ್ ಮುಖಾಂತರ ಅಪ್ಲೈ ಮಾಡಿದೀವಿ ಅಂತಂದವಾಗ ಇದರ ಶೇಪ್ ಏನಾಗತ್ತೆ, ಚೇಂಜ್ ಆಗತ್ತೆ. ಹೈ ಬಂದು ಲೋ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಮಾತ್ರ ಇನ್ಸ್ಟಂಟೇನಿಯಸ್ಲಿ ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಈ ರೀತಿಯಾಗಿ ನಮ್ಗೆ ಏನಾಗತ್ತೆ, ಶೇಪ್ ಆಫ್ ದ ಸ್ಕ್ವಯರ್ ವೇವಿನ ಶೇಪ್ ಬದಲಾಗ್ಬಿಡುತ್ತೆ. ಸೊ ಇಲ್ಲಿ ನೀವು ಪಾಸಿಟಿವ್ ಪಲ್ಸ್ ಕೊಟ್ಟಾಗ ಕೆಪಾಸಿಟರ್ ಚಾರ್ಜ್ ಆಗತ್ತೆ ಅಂಡ್ ದೆನ್ ಇಟ್ ಗೆಟ್ಸ್ ಡಿಸ್ಚಾರ್ಜ್ಡ್ ಫಾರ್ ದ ನೆಗೆಟಿವ್ ಪಲ್ಸ್. ಆ ಡಿಸ್ಚಾರ್ಜ್ ಆಗೋದೇನು ಇನ್ಸ್ಟಂಟೇನಿಯಸ್ ಆಗಿ ಡಿಸ್ಚಾರ್ಜ್ ಆಗ್ಬಿಡತ್ತೆ. ಅದು ಒಂದು ಸ್ಪೈಕ್ ತರ ಅದರ ಶೇಪ್ ವೇವ್ ಫಾರ್ಮಿನ ಶೇಪ್ ಏನಿದೆ ಅದು ಚೇಂಜ್ ಆಗ್ಬಿಡತ್ತೆ. ಸೊ ಆ ರೀತಿ ಚೇಂಜ್ ಆಗಿದವಾಗ ನಮ್ಗೆ ಈ ರೀತಿ ಒಂದು ನ್ಯಾರೋ ಪಾಸಿಟಿವ್ ಸ್ಪೈಕ್ ಹಾಗೂ ನ್ಯಾರೋ ನೆಗೆಟಿವ್ ಸ್ಪೈಕ್ಗಳು ನಮ್ಗೆ ಉತ್ಪನ್ನ ಆಗ್ತವೆ. ಸೊ ಇಲ್ಲಿ ನ್ಯಾರೋ ನೆಗೆಟಿವ್ ಸ್ಪೈಕ್, ಸೊ ಸಿ ಹಿಯರ್, the narrow negative spike does not produce any effect, but the narrow positive spike enables the NAND gates of D flip-flop to provide output for a short duration only. Such a operation is called positive edge triggering. So ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಎರಡು ತರದ್ದು ಪಾಸಿಟಿವ್ ಸ್ಪೈಕ್ ಹಾಗೂ ನೆಗೆಟಿವ್ ಸ್ಪೈಕ್ಸ್ ಉತ್ಪನ್ನ ಆಗಿದ್ದವಾಗ ನೆಗೆಟಿವ್ ಸ್ಪೈಕ್ ನಾವು ಈ ಒಂದು ಡಿ ಫ್ಲಿಪ್ ಫ್ಲಾಪ್ಗೆ ಕೊಟ್ಟಿದ್ದವಾಗ ಯಾವುದೇ ತರದ ರಿಯಾಕ್ಷನ್ ಆಗಲ್ಲ ಅಥವಾ ಯಾವುದೇ ಎಫೆಕ್ಟು ಆಗಲ್ಲ ಅದಕ್ಕೆ. ಆದರೆ ಪಾಸಿಟಿವ್ ಸ್ಪೈಕ್ಸ್ ಏನಿದಾವೆ ಅವು ಬಂದು ನಮ್ಗೆ ಇರುವಂತಹ ನ್ಯಾಂಡ್ ಗೇಟ್ಗಳನ್ನ ಎನೇಬಲ್ ಮಾಡ್ತವೆ. ಎನೇಬಲ್ ಮಾಡಿ ಫಾರ್ ಶಾರ್ಟ್ ಡ್ಯೂರೇಷನ್ಗೆ ನಮ್ಗೆ ಆ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಈ ರೀತಿಯ ಒಂದು ಆಪರೇಷನ್ ಅನ್ನು ನಾವು ಏನಂತ ಕರಿತೀವಿ, ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್ ಆಪರೇಷನ್ ಅಂತ ಕರಿತೀವಿ. ಸೊ ಈ ರೀತಿ ಒಂದು ಡಿ ಫ್ಲಿಪ್ ಫ್ಲಾಪ್ ನ ಟ್ರಿಗರ್ ಪಲ್ಸ್ ಮುಖಾಂತರ ನಾವು ಹ್ಯಾಂಡಲ್ ಮಾಡಬಹುದು, ಮ್ಯಾನೇಜ್ ಮಾಡಬಹುದು. ಸೊ ಅಥವಾ ಟ್ರಿಗರ್ ಪಲ್ಸ್ ಮುಖಾಂತರ ನಾವು ವರ್ಕ್ ಆಗ್ಲಿಕ್ಕೆ ಅದನ್ನ ವರ್ಕ್ ಮಾಡಿಸ್ಕೋಬಹುದು. ಸೊ ಈ ರೀತಿ ಚೇಂಜಸ್ ಒಂದು ಪಲ್ಸ್ ಇಂದ ನಮ್ಗೆ ಚೇಂಜಸ್ ಆಗತ್ತೆ. ಸೊ ಓನ್ಲಿ ಒಂದು RC ಏನು ಕೆಪಾಸಿಟರ್ ಮತ್ತು ರೆಸಿಸ್ಟರ್ ಮುಖಾಂತರ ನಾವು ಈ ಒಂದು ಕ್ಲಾಕ್ ಪಲ್ಸ್ ಅನ್ನ ಅಪ್ಲೈ ಮಾಡೋದ್ರಿಂದ ಇಷ್ಟೆಲ್ಲ ಬದಲಾವಣೆಗಳು ಬರುತ್ತೆ. ಆ ಒಂದು ಹೊಸದಾಗಿ ಬಂದಿರುವಂತಹ ಡಿ ಫ್ಲಿಪ್ ಫ್ಲಾಪ್ ಅನ್ನ ನಾವೇನಂತ ಕರಿತೀವಿ, ಎಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, JK flip flop. So JK flip flop, it is also a modified form of SR flip flop. In a SR flip flop, the state with S and R both are 1 is invalid, whereas in JK flip flop, in this state also an output Q and Q bar is available. So ಇಲ್ಲಿ JK ಫ್ಲಿಪ್ ಫ್ಲಾಪ್ ಅನ್ನೋದು ಒಂದು ನಮ್ಗೇನು SR ಫ್ಲಿಪ್ ಫ್ಲಾಪಿನ ಅಥವಾ ಸೆಟ್ ರಿಸೆಟ್ ಫ್ಲಿಪ್ ಫ್ಲಾಪ್ ಏನಿದೆ ಆ ಫ್ಲಿಪ್ ಫ್ಲಾಪಿನ ಮಾಡಿಫೈಡ್ ಫಾರ್ಮ್ ಅಂತಾನೆ ಹೇಳ್ಬೋದು. ಆದ್ರೆ ಇದರಲ್ಲಿ ಇರುವಂತಹ ಸಣ್ಣ ವ್ಯತ್ಯಾಸ ಏನು ಅಂತಂದ್ರೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿರೋದು. ಅಲ್ಲಿ ಬೋತ್ ಇನ್ಪುಟ್ಸ್ ಎಸ್ ಮತ್ತೆ ಆರ್ ಎರಡು 1 ಇದ್ದವಾಗ ಔಟ್ಪುಟ್ ಸ್ಟೇಜ್ ಇನ್ವ್ಯಾಲಿಡ್ ಇರುತ್ತೆ. ಐದರ್ 1 ಆದ್ರೂ ಇರ್ಬೋದು, 0 ಆದ್ರೂ ಇರ್ಬೋದು, ಹೇಳೋದಕ್ಕಾಗಲ್ಲ. ಅದು ಬಂದು ನಮ್ಗೆ ಹಿಂದಿನ ನಾವು ಆ ಒಂದು ಫ್ಲಿಪ್ ಫ್ಲಾಪ್ ಮೇಲೆ ಏನ್ ಇನ್ಪುಟ್ ಅನ್ನು ಕೊಟ್ಟಿದ್ವಿ ಹಾಗೂ ಇನ್ಸ್ಟಂಟೇನಿಯಸ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಇಲ್ಲಿ JK ಫ್ಲಿಪ್ ಫ್ಲಾಪ್ ಅಲ್ಲಿ 2 J and K ಇನ್ಪುಟ್ಸ್ ಹೈ ಇದ್ರೂನು ನಮ್ಗೆ ಔಟ್ಪುಟ್ Q and Q ಬಾರ್ ಅವೈಲೇಬಲ್ ಇರ್ತವೆ. ಸೊ ಯಾವ ರೀತಿ ಅವೈಲೇಬಲ್ ಇರ್ತವೆ ಅಂತ ನೋಡೋಣ. ಇನ್ ದ ಪ್ರೆಸೆನ್ಸ್ ಆಫ್ ಕ್ಲಾಕ್ ಪಲ್ಸ್ and J is equals to 0, K is equals to 0, both the AND gates rest inactive and the last state in the output is retained.
ಸೊ ಏನ್ ಹೇಳ್ತಾ ಇದ್ದಾರೆ, ಎರಡು ಇನ್ಪುಟ್ಗಳಲ್ಲಿ 0 ಇದ್ದವಾಗ, ಜೆ ಹಾಗೂ ಕೆ ಇನ್ಪುಟ್ಗಳಲ್ಲಿ 0 ಇದ್ದವಾಗ ಅಂಡ್ ಗೇಟ್ಗಳು ಟ್ರಿಗರ್ ಆಗೋದಿಲ್ಲ. ಸೊ ಅಂದ್ರೆ ವರ್ಕಿಂಗ್ ಸ್ಟೇಟ್ಗೆ ಹೋಗೋದಿಲ್ಲ. ಅಂಡ್ ಗೇಟ್ ಅನ್ನು ನಮ್ಗೆ ಏನ್ ಮಾಡುತ್ತೆ, 0 ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಸೊ ಆ ರೀತಿ 0 ಕೊಟ್ಟವಾಗ ನಮ್ಗೆ ಅದ್ರ ಔಟ್ಪುಟ್ 0ನೇ ಇರೋದ್ರಿಂದ ಯಾವುದೇ ರೀತಿಯ ಸ್ಟೇಟ್ ಚೇಂಜ್ ಆಗಲ್ಲ. ಅದರಿಂದ ಏನಾಗತ್ತೆ, ನಮ್ಗೆ ಔಟ್ಪುಟ್ ಅಲ್ಲಿ ಇನ್ಆಕ್ಟಿವ್ ಆಗಿರ್ತವೆ, ಗೇಟ್ಸ್ ಎಲ್ಲ ಇನ್ಆಕ್ಟಿವ್ ಆಗಿರ್ತವೆ. ಅದರಿಂದ ಔಟ್ಪುಟ್ ಅಲ್ಲಿ ರಿಟೇನ್ಡ್ ಅಂದ್ರೆ ಹಿಂದಿನ ಔಟ್ಪುಟ್ ಏನಿರುತ್ತೆ ಅದನ್ನೇ ತೋರ್ಸತ್ತೆ. ಸೊ ಲಾಸ್ಟ್ ಸ್ಟೇಟ್ ವ್ಯಾಲ್ಯೂ ಏನಿತ್ತು ಅದನ್ನೇ ತೋರಿಸ್ಬಿಡತ್ತೆ. ಓಕೆ, ಸೊ ಈ ರೀತಿ ನೋಡಿ, ಇದು ಒಂದು JK ಫ್ಲಿಪ್ ಫ್ಲಾಪಿನ ಸಿಂಬಲ್ ಅಂತ ಹೇಳ್ಬೋದು, JK ಫ್ಲಿಪ್ ಫ್ಲಾಪ್ ಸಿಂಬಲ್. ಅಂಡ್ ಇದು ಬಂದು JK ಫ್ಲಿಪ್ ಫ್ಲಾಪ್ ಲಾಜಿಕ್ ಸರ್ಕ್ಯೂಟ್. ಸೊ ಎಲ್ಲ ಸೇಮ್ ಇರುತ್ತೆ. ಅಂಡ್ ದ ಲಾಜಿಕ್ ಗೇಟ್ಸ್ ಯೂಸ್ಡ್ ವಿಲ್ ವೇರಿ. ಏನೇನ್ ಲಾಜಿಕ್ ಗೇಟ್ಸ್ ಯೂಸ್ ಮಾಡಿದರೆ ಅದು ವೇರಿ ಆಗತ್ತೆ. ಅದ್ರ ನಾವು ಏನು ಡಿ ಫ್ಲಿಪ್ ಫ್ಲಾಪ್ಗೆ ಎಡ್ಜ್ ಟ್ರಿಗರ್ ಟಿ ಫ್ಲಿಪ್ ಫ್ಲಾಪಿಗೆ ನಾವು ಕೆಪಾಸಿಟರ್ ಅಂಡ್ ರೆಸಿಸ್ಟರ್ದು ಒಂದು ಕಾಂಬಿನೇಷನ್ ಸರ್ಕ್ಯೂಟ್ ಯೂಸ್ ಮಾಡಿದೀವಿ ಇನ್ಪುಟ್ ಕೊಡೋದಕ್ಕೆ ಅಥವಾ ಕ್ಲಾಕ್ ಪಲ್ಸ್ ಕೊಡೋದಕ್ಕೆ, ಅದನ್ನ ಇಲ್ಲಿ ಬಳಸ್ತಾರೆ. ಆದ್ರೆ ಎರಡು ಇನ್ಪುಟ್ಗಳು ಇರ್ತವೆ. ಸೊ ಇಲ್ಲಿ ಫಸ್ಟ್ ಇಂದನೂ ನಮ್ಗೆ ಏನ್ ಮಾಡ್ತಾರೆ, ಎಲ್ಲ ಕ್ರಾಸ್ ಕಪಲ್ಡ್ ಆಗಿರ್ತವೆ. ಸೊ ಸರ್ಕ್ಯೂಟ್ ವಿಲ್ ಬಿ ಸಿಂಪಲ್. ಆದ್ರೆ ಇಲ್ಲಿ ಅಡಿಷನಲ್ ಆಡ್ ಮಾಡಿರುವಂತದ್ದೇನು, ಈ ಕ್ಲಾಕ್ ಇನ್ಪುಟ್ಗೆ R&C ಸರ್ಕ್ಯೂಟ್ ಅನ್ನ ಆಡ್ ಮಾಡಿದ್ದಾರೆ. ಈ ಒಂದು ವ್ಯತ್ಯಾಸದಿಂದ ನಮ್ಗೆ ಔಟ್ಪುಟ್ ಅಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಬರ್ತವೆ. ಸೊ ಇಲ್ಲಿ ನೋಡೋದಾದ್ರೆ ಟ್ರೂತ್ ಟೇಬಲ್, ಎರಡು ವ್ಯಾಲ್ಯೂಸ್ 0 ಇದ್ದವಾಗ ಇನ್ಪುಟ್ಸ್, ಔಟ್ಪುಟ್ ಲಾಸ್ಟ್ ಸ್ಟೇಟ್ ಏನಿದೆ ಅದೇ ಇರುತ್ತೆ. ಅಂಡ್ J0 ಇದ್ದು K1 ಇದ್ದವಾಗ Q0 ಇರುತ್ತೆ ಅಂಡ್ Q ಬಾರ್ ಆಫ್ ಕೋರ್ಸ್ 1 ಇರುತ್ತೆ. ಅಂಡ್ J ಇನ್ಪುಟ್ 1 K ಇನ್ಪುಟ್ 0 ಇದ್ದವಾಗ Q1 ಅಂಡ್ Q ಬಾರ್ 0 ಇರುತ್ತೆ. ಅಂಡ್ 1 ಅಂಡ್ 1 ಇದ್ದವಾಗ ಕಾಂಪ್ಲಿಮೆಂಟ್ ಆಫ್ ಲಾಸ್ಟ್ ಸ್ಟೇಟ್ ಅಂದ್ರೆ ಇಲ್ಲಿ ಲಾಸ್ಟ್ ಸ್ಟೇಟ್ ಬಂದು 1 ಇದೆ, ಇದ್ರ 1ನ ಕಾಂಪ್ಲಿಮೆಂಟ್ 0 ಇರುತ್ತೆ. ಸೊ Q 0 ಇರುತ್ತೆ, Q ಬಾರ್ 1 ಇರುತ್ತೆ. ಸೊ ಅದರಿಂದ ನಮ್ಗೆ ಔಟ್ಪುಟ್ ಅನ್ನೋದು ಅವೈಲೇಬಲ್ ಇರುತ್ತೆ. ಯಾವುದೋ ಒಂದು ಸ್ಟೇಟ್ ಅಲ್ಲಿ ಔಟ್ಪುಟ್ ಅನ್ನೋದು ಅವೈಲೇಬಲ್ ಇರುತ್ತೆ, ಇನ್ವ್ಯಾಲಿಡ್ ಸ್ಟೇಟ್ಗಂತೂ ಹೋಗ್ಲಿಕ್ಕಿಲ್ಲ. ಸೊ ಇದು ಬಂದು JK ಫ್ಲಿಪ್ ಫ್ಲಾಪ್. ಇದನ್ನ ಮುಂದಿನ ಮಾಡಿಫೈಡ್ ಫಾರ್ಮ್ ಅನ್ನ ನೋಡೋಣ. ನೆಕ್ಸ್ಟ್ ಬಂದು ಟಿ ಫ್ಲಿಪ್ ಫ್ಲಾಪ್ಸ್ ಅಂಡ್ ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ಸ್ ಅಂತ ಹೇಳ್ತೀವಿ. ಇವೆರಡು JK ಫ್ಲಿಪ್ ಫ್ಲಾಪಿನ ಮಾಡಿಫೈಡ್ ಫಾರ್ಮ್ಸ್ ಅಂತ ಹೇಳ್ಬೋದು. So T flip-flop, it is modified form of JK flip-flop. It has two input terminals J and K are in it. The two input terminals J and K are joined together to form a single input terminal T. Here T means toggle. So ಏನ್ ಹೇಳ್ತಾ ಇದ್ದಾರೆ, ಇದನ್ನು T flip-flop ಅನ್ನೋದನ್ನು ನಮ್ಗೆ ಹಿಂದಿನ JK ಫ್ಲಿಪ್ ಫ್ಲಾಪ್ ಏನ್ ನೋಡಿದ್ವಿ ಅದ್ರದ್ದು ಮಾಡಿಫೈಡ್ ವರ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಏನ್ ಎರಡು ಇನ್ಪುಟ್ಸ್ ಇದಾವೆ, J ಅಂಡ್ K ಎರಡು ಇನ್ಪುಟ್ಸ್ ಇದಾವೆ, ಅವೆರಡನ್ನು ಜಾಯಿಂಟ್ ಮಾಡಿ ಒಂದೇ ಸಿಂಗಲ್ ಇನ್ಪುಟ್ ಫಾರ್ಮ್ ಮಾಡ್ತಾರೆ. ಅದನ್ನ ನಾವು ಟಿ ಇನ್ಪುಟ್ ಅಂತ ಕರಿತೀವಿ. ಓಕೆ, ಟಿ ಅಂದ್ರೆ ಎಲ್ಲಿ ಡಿ ಅಂದ್ರೆ ಡಿಲೇ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಟಿ ಅಂದ್ರೆ ಟಾಗಲ್ ಅಂತ ಹೇಳ್ತೀವಿ. ಟಾಗಲ್ ಅಂದ್ರೆ ಆಯ್ತು 1 or 0 or 1, ಯಾವ ಪ್ರೆಸೆಂಟ್ ಸ್ಟೇಟ್ ಇರುತ್ತೆ ಅದನ್ನ ಅಪೋಸಿಟ್ ಸ್ಟೇಟ್ಗೆ ತಕ್ಷಣ ಟಾಗಲ್ ಆಗ್ಬಿಡುತ್ತೆ. ಸೊ ಅದು ಹೇಗೆ ನೋಡ್ರಿ, ಇನ್ ದ ಪ್ರೆಸೆನ್ಸ್ ಆಫ್ ಕ್ಲಾಕ್ ಇನ್ಪುಟ್ ದ ಔಟ್ಪುಟ್ ಗೆಟ್ಸ್ ಚೇಂಜ್ಡ್ ಫ್ರಮ್ ಇನ್ಪುಟ್ ಪಲ್ಸ್ ಫಾರ್ ಈಚ್ ಇನ್ಪುಟ್ ಪಲ್ಸ್ 0 to 1 or 1 to 0. Its logic circuit is similar to D flip flop. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಯಾವಾಗ ನಮ್ಗೆ ಟಿ ಇನ್ಪುಟ್ ಅಲ್ಲಿ 1 ಇರುತ್ತೆ, ಹೈ ಇರುತ್ತೆ, ಅಂಡ್ ಕ್ಲಾಕ್ ಇನ್ಪುಟ್ ಪಲ್ಸ್ನು ಹೈ ಇರುತ್ತೆ, ಅಟ್ ದಟ್ ಟೈಮ್ ನಮ್ಗೆ ಏನಾಗತ್ತೆ, ಔಟ್ಪುಟ್ ಪಲ್ಸ್ ಏನಿದೆ ಅದು ಇನ್ಪುಟ್ ಪಲ್ಸಸ್ಗೆ ತಕ್ಕಂತೆ ಬದಲಾವಣೆ ಆಗ್ಬಿಡತ್ತೆ. ಅಂದ್ರೆ ನಾವು 0 ಕೊಟ್ಟಿದ್ರೆ 1 ಆಗತ್ತೆ, ಅಥವಾ 1 ಇದ್ರೆ 0 ಆಗ್ಬಿಡತ್ತೆ. ಈ ಒಂದು ಲಾಜಿಕ್ ಸರ್ಕ್ಯೂಟ್ ಏನಿದೆ ಟಿ ಫ್ಲಿಪ್ ಫ್ಲಾಪಿನ ಲಾಜಿಕ್ ಸರ್ಕ್ಯೂಟ್, ಡಿ ಫ್ಲಿಪ್ ಫ್ಲಾಪ್ಗೆ ಲಾಜಿಕ್ ಸರ್ಕ್ಯೂಟ್ ಹೇಗಿದೆ, ಸಿಮಿಲರ್ ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಓಕೆ, ಸೊ ಮುಂದಿನ ಇನ್ನೊಂದು ಮೋಸ್ಟ್ ಅಡ್ವಾನ್ಸ್ಡ್ ವರ್ಷನ್ ಏನು ಅಂತಂದ್ರೆ ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ.
ಸೊ ಇದರಲ್ಲಿ ಎರಡು ತರದ ಫ್ಲಿಪ್ ಫ್ಲಾಪ್, ಎರಡು JK ಫ್ಲಿಪ್ ಫ್ಲಾಪ್ಗಳನ್ನ ಬಳಕೆ ಮಾಡ್ತಾರೆ. See here, in this 2 JK flip flops are used in it. So the first one is called a master flip flop and the second one is called a slave flip flop. ಸೊ ಏನ್ ಮಾಡ್ತಾರೆ, ಈ ರೀತಿ ಎರಡು JK ಫ್ಲಿಪ್ ಫ್ಲಾಪ್ ಗಳನ್ನ ಕನೆಕ್ಟ್ ಮಾಡಿರ್ತಾರೆ. ಈ ಒಂದ್ರ ಔಟ್ಪುಟ್ ಇನ್ನೊಂದು ಇನ್ಪುಟ್ ಆಗಿ ಕೊಟ್ಟು ಅಲ್ಲಿಂದ ಔಟ್ಪುಟ್ ಅನ್ನ ತಗೋತಾರೆ. ಸೊ ಇದರಲ್ಲಿ ಫಸ್ಟ್ ಫ್ಲಿಪ್ ಫ್ಲಾಪ್ ಏನಿದೆ ಇದನ್ನ ಮಾಸ್ಟರ್ ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ. ಅಂಡ್ ಎರಡನೇ ಫ್ಲಿಪ್ ಫ್ಲಾಪ್ ಏನಿದೆ ಅದನ್ನ ಸ್ಲೇವ್ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಸೊ ದ ಮಾಸ್ಟರ್ ಫ್ಲಿಪ್ ಫ್ಲಾಪ್ ಇಸ್ ಟ್ರಿಗರ್ಡ್ ಬೈ ದ ಪಾಸಿಟಿವ್ ಎಡ್ಜ್ ಆಫ್ ದ ಇನ್ಪುಟ್ ಪಲ್ಸ್. ಸೊ ಇನ್ಪುಟ್ ಪಲ್ಸ್ ನಾವು ಇಲ್ಲಿ ಫಸ್ಟ್ ಫ್ಲಿಪ್ ಫ್ಲಾಪ್ಗೆ ಪಾಸಿಟಿವ್ ಪಲ್ಸ್ ಅನ್ನ ಅಪ್ಲೈ ಮಾಡಿ ಟ್ರಿಗರ್ ಮಾಡಿದವಾಗ ನೆಗೆಟಿವ್ ಎಡ್ಜ್ ಟ್ರಿಗರ್ಡ್ ಅಂಡ್ ದ ಸೆಕೆಂಡ್ ಸ್ಲೇವ್ ಫ್ಲಿಪ್ ಫ್ಲಾಪ್ ಬಂದು ನಮಗೆ ನೆಗೆಟಿವ್ ಎಡ್ಜ್ ಇಂದ ಟ್ರಿಗರ್ ಆಗತ್ತೆ. ಸೊ ಈ ರೀತಿ ದ ಸ್ಲೇವ್ ಫ್ಲಿಪ್ ಫ್ಲಾಪ್ follows the master flip-flop. For the operation of this flip-flop, a small trigger input in the clock pulse is required. It is used in counter circuits. So, ಯಾವ ರೀತಿ ನಮ್ಗೆ ಇಲ್ಲಿ ಪಾಸಿಟಿವ್ ನಾವು ಇಲ್ಲಿ ಫಸ್ಟ್ ಮಾಸ್ಟರ್ ಫ್ಲಿಪ್ ಫ್ಲಾಪಿಗೆ ಪಾಸಿಟಿವ್ ಅದ್ರ ನೆಕ್ಸ್ಟ್ ಸೆಕೆಂಡ್ ಏನು ಅಪ್ಲೈ ಆಗತ್ತೆ, ಆಟೋಮೆಟಿಕ್ಲಿ ನೆಗೆಟಿವ್ ಎಡ್ಜ್ ಟ್ರಿಗರ್ ಅಪ್ಲೈ ಆಗತ್ತೆ. ಈ ರೀತಿ ನಮ್ಗೆ ಏನಾಗತ್ತೆ, ಈ ಮಾಸ್ಟರ್ ಫ್ಲಿಪ್ ಫ್ಲಾಪ್ ಏನಿದೆ ಅದನ್ನ ಸ್ಲೇವ್ ಫ್ಲಿಪ್ ಫ್ಲಾಪ್ ಫಾಲೋ ಮಾಡ್ಕೊಂಡು ಹೋಗತ್ತೆ. ಸೊ ಈ ಒಂದು ಆಪರೇಷನ್ಗೆ ನಮ್ಗೆ ಏನ್ ಬೇಕು, ಅ ಸ್ಮಾಲ್ ಟ್ರಿಗರ್. ಈ ಕ್ಲಾಕ್ ಪಲ್ಸ್ ಮುಖಾಂತರ ಟ್ರಿಗರ್ ಅಂದ್ರೆ ಏನು, ಪಾಸಿಟಿವ್ ಪಲ್ಸ್ ಅನ್ನ ಅಪ್ಲೈ ಮಾಡೋದು ಟ್ರಿಗರ್ ಅಂತೀವಿ. ಸೊ ಈ ರೀತಿ ನಮಗೆ ಪಾಸಿಟಿವ್ ಪಲ್ಸ್ ಕೊಟ್ಟಾಗ ಮಾತ್ರ ಫಸ್ಟ್ JK ಫ್ಲಿಪ್ ಫ್ಲಾಪ್ ಅಥವಾ ಮಾಸ್ಟರ್ ಫ್ಲಿಪ್ ಫ್ಲಾಪ್ ವರ್ಕಿಂಗ್ ಕಂಡೀಷನ್ಗೆ ಹೋಗುತ್ತೆ ಅಂಡ್ ನೆಕ್ಸ್ಟ್ ನಾನ್ ವರ್ಕಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ನಾವು ನೆಗೆಟಿವ್ ಅನ್ನ ಅಪ್ಲೈ ಮಾಡಿದವಾಗ ಇದೇ ವರ್ಕ್ ಆಗಲ್ಲ. ಅಂತವಾಗ ಈ ಸ್ಲೇವ್ ಏನಿದೆ ಇದನ್ನ ಮಾಸ್ಟರ್ ಫ್ಲಿಪ್ ಫ್ಲಾಪ್ ಅನ್ನ ಫಾಲೋ ಮಾಡತ್ತೆ. ಸೊ ಈ ರೀತಿ ಮಾಸ್ಟರ್ ಅಂಡ್ ಸ್ಲೇವ್ ಫ್ಲಿಪ್ ಫ್ಲಾಪ್ಸ್ ವರ್ಕ್ ಆಗ್ತವೆ. ಮುಂದಿಂದು ನೋಡೋದಾದ್ರೆ ನೀವು ಕೆಲವೊಂದು ಅಪ್ಲಿಕೇಶನ್ಸ್, ಸಿಂಪಲ್ ಅಪ್ಲಿಕೇಶನ್ಸ್ ಏನೇನಿದಾವೆ ಅನ್ನೋದು ನೋಡೋಣ. ಫ್ಲಿಪ್-ಫ್ಲಾಪ್ಸ್ has got many applications, like it can be used as memory for storing. ಸೊ ಏನ್ ಹೇಳ್ತಾ ಇದ್ರೆ, ಒಂದು ಮೆಮೊರಿ ಸ್ಟೋರೇಜ್ ತರ ನಾವು ಅದನ್ನ ಬಳಕೆ ಮಾಡ್ಕೋಬಹುದು ಫ್ಲಿಪ್ ಫ್ಲಾಪ್ ಗಳನ್ನ. ಇದೇ ಅಲ್ಲದೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವೇರಿಯಸ್ ಅಪ್ಲಿಕೇಶನ್ಸ್ ಇದಾವೆ ಫ್ಲಿಪ್ ಫ್ಲಾಪ್ಸ್ಗೆ. ಆದ್ರೆ ಬೇಸಿಕ್ ಆಗಿ ನಾವು ಅದನ್ನ ಎದಕ್ಕೆ ಯೂಸ್ ಮಾಡ್ತೀವಿ, ಇಟ್ ಈಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಒನ್ ಬಿಟ್ ಆಫ್ ಮೆಮೊರಿ. ಸೊ ನೆಕ್ಸ್ಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಡಿಲೇ ಎಲಿಮೆಂಟ್ಗೆ ಆಗಿ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಇದನ್ನ ಕೌಂಟಿಂಗ್ ಆಪರೇಷನ್ಸ್ ಅಲ್ಲಿ ಬಳಕೆ ಮಾಡಬಹುದು. ಹಾಗೂ ವಿ ಕ್ಯಾನ್ ಯೂಸ್ ಫ್ಲಿಪ್ ಫ್ಲಾಪ್ಸ್ ಆಸ್ ಫ್ರೀಕ್ವೆನ್ಸಿ ಡಿವೈಡರ್. ಫ್ರೀಕ್ವೆನ್ಸಿನ ಡಿವೈಡ್ ಮಾಡೋದಕ್ಕೆ ಫ್ರೀಕ್ವೆನ್ಸಿ ಡಿವೈಡರ್ ಆಗಿ ಅದನ್ನ ಬಳಕೆ ಮಾಡಬಹುದು. ಇವೆಲ್ಲ ಬೇಸಿಕ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು ನಾವು ಫ್ಲಿಪ್ ಫ್ಲಾಪ್ಸ್ಗೆ. ಇನ್ನು ಬಹಳಷ್ಟು ಅಪ್ಲಿಕೇಶನ್ಸ್ ಇದಾವೆ. ಸೊ ಬೇಸಿಕ್ ಆಗಿ ಇಷ್ಟು ಇದೆ. ಮುಂದಿಂದ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಕೌಂಟರ್ಸ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.